ಆನೇಕಲ್ನಲ್ಲಿ ಡೆಂಟಲ್ ವಿದ್ಯಾರ್ಥಿನಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ಯಾಕೆ? ವಿದ್ಯಾರ್ಥಿನಿ ಬರೆದಿಟ್ಟಿದ್ದಂತಹ ಡೆತ್ ನೋಟ್ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಸಾವಿಗೂ ಮುನ್ನ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಂತಹ ವಿದ್ಯಾರ್ಥಿನಿ ಯಶಸ್ವಿನಿ ಕಾಲೇಜಿನ ಆಡಳಿತ ಮಂಡಳಿ ಕಿರುಕುಳಕ್ಕೆ ನೊಂದಿದ್ದಂತಹ ಯಶಸ್ವಿನಿ, ನಾನು ಬದುಕೋದಕ್ಕೆ ಯೋಗ್ಯಳಲ್ಲ, ಕ್ಷಮಿಸ್ಬಿಡಿ, ನನ್ನ ಸಾವಿಗೆ ಯಾರೂ ಕಾರಣರಲ್ಲ, ಬಾಯ್ ಅಂತ ಹೇಳಿ ಆಕೆ ಈ ಒಂದು ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾಳೆ. ಬಾಯ್, ನಿನ್ನ ಒಳ್ಳೆ ಮಗಳಲ್ಲ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಡೆತ್ ನೋಟ್ನಲ್ಲಿ ಬರೆದು ಸಾವಿಗೆ ಶರಣಾಗಿದ್ದಾರೆ. ಆನೇಕಲ್ ತಾಲೂಕಿನ ಚಂದಾಪುರದ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಕಾಲೇಜಿನವರ ಕಿರುಕುಳಕ್ಕೆ ನೊಂದು ಬೆಂದು ಸಾವಿಗೆ ಶರಣಾಗಿದ್ದಾರೆ ಅಂತ ಹೇಳಿ ಅವರ ತಾಯಿ ಕೂಡ ಹೇಳ್ತಾ ಇದ್ರು. ಮಗಳನ್ನ ಡಾಕ್ಟರ್ ಆಗಿ ನೋಡಬೇಕು ಅನ್ನುವಂತಹ ತಾಯಿಯ ಆಸೆ ನುಚ್ಚು ನೂರಾಗಿದೆ. ವಿದ್ಯಾರ್ಥಿನಿ ಆತ್ಮಹತ್ಯೆಗೂ ಮುನ್ನ ಮಾತನಾಡಿದಂತಹ ವಿಡಿಯೋ ಕೂಡ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಕಾಲೇಜಿನ ಆಡಳಿತ ಮಂಡಳಿ ಸಾಕಷ್ಟು ಕಿರುಕುಳವನ್ನ ಕೊಡ್ತಾ ಇತ್ತು. ಒಂದು ದಿನ ರಜೆಯನ್ನ ತೆಗೆದುಕೊಂಡಿದ್ದರ ಹಿನ್ನೆಲೆಯಲ್ಲಿ ಆಕೆಗೆ ಎಲ್ಲರ ಮುಂದೆ ಅವಮಾನವನ್ನ ಮಾಡಲಾಗಿತ್ತು. ಯಾವ ರೀತಿಯಾದಂತಹ ಡ್ರಾಪ್ಸ್ ಹಾಕೊಂಡೆ ಕಣ್ಣಿಗೆ, ಅದರಲ್ಲಿ ಯಾವ ರೀತಿಯಾದಂತಹ ಅಂಶ ಇತ್ತು, ಹೀಗೆ ಪ್ರಶ್ನೆಯನ್ನ ಮಾಡಿದ್ರಂತೆ. ಬಟ್ ಆದರೆ ಈಗ ಆಕೆ ಬರೆದಿರುವಂತಹ ಡೆತ್ ನೋಟ್ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ನಾನು ಬದುಕೋದಕ್ಕೆ ಯೋಗ್ಯಳಲ್ಲ, ಕ್ಷಮಿಸ್ಬಿಡಿ, ನನ್ನ ಸಾವಿಗೆ ಯಾರೂ ಕಾರಣರಲ್ಲ ಅಂತ ಹೇಳಿ ಆಕೆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿರೋದನ್ನ ಗಮನಿಸ್ತಾ ಇದ್ದೀರಿ. ಮತ್ತೆ ಆಕೆ ತನ್ನ ತಾಯಿಗೂ ಕೂಡ ಹೇಳಿದ್ದಾಳೆ, ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಬರೆದು ಸೈನ್ ಹಾಕಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇಷ್ಟೇ ಆಕೆ ಈ ಒಂದು ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿರೋದು. ನಿಜಕ್ಕೂ ಏನಾಗಿತ್ತು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಇಲ್ಲಿಯವರೆಗೂ ಕೂಡ ಅವರ ಕಾಲೇಜಿನಲ್ಲಿ ಸಾಕಷ್ಟು ಕಿರುಕುಳವನ್ನ ಕೂಡ ನೀಡಲಾಗ್ತಾ ಇತ್ತು. ಸೊ ಹಾಗಾಗಿ ಆಕೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತ ಹೇಳಲಾಗ್ತಾ ಇತ್ತು. ಮತ್ತೆ ಅವರ ತಾಯಿಯೂ ಕೂಡ ಇದೇ ವಿಚಾರವನ್ನ ಕೂಡ ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ, ನನ್ನ ಮಗಳಿಗೆ ಏನೂ ಕೂಡ ಆಗಿರಲಿಲ್ಲ, ಸೂಕ್ಷ್ಮತೆಯಿಂದ ಕೂಡಿದಂತಹ ನನ್ನ ಮಗಳು, ಬಹಳ ಸೆನ್ಸಿಟಿವ್ ಆಗಿದ್ಲು, ಆದರೆ ಒಂದಿನ ರಜಾ ಹಾಕೊಂಡಿದ್ರು. ರಜಾ ಹಾಕಿದ್ದಕ್ಕೆ ನಮ್ಮ ಹತ್ರ ಅವ್ರು ಕೇಳಬಹುದಾಗಿತ್ತು, ಕಾಲೇಜಿನವರು ನಮ್ಮ ಹತ್ರ ಏನೂ ಕೇಳಲಿಲ್ಲ, ಮತ್ತೆ ನಾನು ಕೂಡ ನನ್ನನ್ನು ಕೇಳಿನೇ ರಜೆ ಹಾಕಿದ್ದು ಆಕೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಆದರೆ ಈ ಸಾವು ನಿಜಕ್ಕೂ ಯಾವ ಕಾರಣಕ್ಕೆ ಆಗಿದ್ದು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಡೆತ್ ನೋಟ್ನಲ್ಲಿ ಆಕೆ ಬೇರೆ ಇನ್ನೇನು ಉಲ್ಲೇಖವನ್ನ ಮಾಡಿಲ್ಲ. ನಾನು ಬದುಕೋದಕ್ಕೆ ಯೋಗ್ಯಳಲ್ಲ, ಕ್ಷಮಿಸ್ಬಿಡಿ ಅಮ್ಮ, ಥ್ಯಾಂಕ್ ಯು ಅಂತ ಹೇಳಿ ಆಕೆ ಮೆನ್ಷನ್ ಮಾಡಿದ್ದಾಳೆ. ಇದರ ಜೊತೆಗೆ ನನ್ನ ಸಾವಿಗೆ ನಾನೇ ಕಾರಣ ಅಂತ ಹೇಳ್ತಾ ಇದ್ದಾಳೆ. ಬೇರೆ ಯಾರೂ ಕಾರಣರಲ್ಲ ಅನ್ನೋದನ್ನ ಆಕೆ ಈ ಒಂದು ಡೆತ್ ನೋಟ್ನಲ್ಲಿ ಎರಡು ಲೈನ್ನಲ್ಲೇ ಬರೆದು ಮುಗಿಸಿದ್ದಾಳೆ. ಒಳ್ಳೆಯ ಸ್ಟೂಡೆಂಟ್, ಒಳ್ಳೆಯ ವಿದ್ಯಾರ್ಥಿನಿ ಅಂತ ಕೂಡ ಅವರ ಸಹಪಾಠಿಗಳು ಕೂಡ ಹೇಳ್ತಾ ಇದ್ರು. ಮತ್ತೆ ಇನ್ನೊಂದು ಆಡಿಯೋ ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಆಕೆ ಕೊನೆ ಕ್ಷಣದಲ್ಲಿ ಮಾತನಾಡಿದಂತಹ ಆಡಿಯೋ. 4 ಜನದ ಮುಂದೆ ಅವಮಾನ ಮಾಡಿದ್ರೆ ಸರ್, ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಬೇಜಾರಾಗಲ್ವಾ? ಮೊನ್ನೆ ಸೆಮಿನಾರ್ ಇತ್ತಂತೆ, ಸೆಮಿನಾರಲ್ಲಿ ಇವಳಿಗೆ ಮಾತಾಡೋಕ್ಕೆ ಬಿಟ್ಟಿಲ್ವಂತೆ ಸರ್. ನನಗೆ ಅವಳು ಏನೂ ಹೇಳಲಿಲ್ಲ, ಬೇರೆಯವರಿಂದ ಗೊತ್ತಾಯಿತು. ಯಾಕೆ ಸರ್, ಎಲ್ಲರೂ ಅರ್ಹರೇ ಅಲ್ವಾ? ಎಲ್ಲರೂ ನೀಟ್ ಎಕ್ಸಾಮ್ ಬರೆದು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಹೋಗಿರೋದು ತಾನೇ. ಯಾಕೆ ಅವಕಾಶ ಕೊಟ್ಟಿಲ್ಲ? ಅಟ್ಲೀಸ್ಟ್ ಪ್ರೀತಿಯಿಂದ ಒಂದು ಮಾತಾಡ್ಬೋದಾಗಿತ್ತಲ್ವಾ? ಇವಾಗಲ್ಲ, ನಾನು ಆಮೇಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ನನ್ನ ಸಾವಿಗೆ ಯಾರೂ ಕಾರಣರಲ್ಲ ಅಂತ ಹೇಳಿ ಬರೆದಿದ್ದಾರೆ ಇದೀಗ ಯಶಸ್ವಿನಿ. ಕಾಲೇಜಿನ ಕಿರುಕುಳದ ಬಗ್ಗೆ ಪೊಲೀಸರು ತನಿಖೆಯನ್ನ ಹೇಗೆ ನಡೆಸ್ತಾರೆ? ಈ ತನಿಖೆ ಹೇಗೆ ಸಾಗ್ತಾ ಇದೆ? ಹೌದು ರಮ್ಯಾ, ಡೆಂಟಲ್ ವೈದ್ಯಕೀಯ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಕೆ ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜ್ ಏನಿದೆ, ಇಲ್ಲಿ ಕೊನೆ ಕ್ಷಣದಲ್ಲಿ ಅಂದ್ರೆ ಅಲ್ಲಿ ಸೆಮಿನಾರ್ಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆಕೆ ಅಳ್ತಾ ಇರುವಂತಹ ವಿಡಿಯೋ ಕೂಡ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಅದ್ರ ಜೊತೆಗೆ ಆಕೆ ಸಾಯುವಂತ ಸಂದರ್ಭದಲ್ಲಿ ಡೆತ್ ನೋಟ್ ಅನ್ನ ಬರೆದಿದ್ದಾರೆ. ಅದು ನನ್ನ ಸಾವಿಗೆ ಯಾರು ಕಾರಣರಲ್ಲ, ನಾನು ಇಲ್ಲಿ ಬದುಕೋದಕ್ಕೆ ಯೋಗ್ಯರಲ್ಲ ಅನ್ನುವಂತಹ ಇದನ್ನ ಬರೆದು ಆಕೆ ತಾಯಿಗೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಂತ ಹೇಳುವಂತಹ ಬರೆದು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಇಲ್ಲಿ ಏನಂತಂದ್ರೆ ಅಲ್ಲಿ ತಾಯಿ ಆಗಿರ್ಬೋದು, ಜೊತೆಗೆ ಆ ಸ್ನೇಹಿತರ ಜೊತೆಗೆ ಈಕೆ ಏನು ಯಶಸ್ವಿನಿ ಏನಿದ್ದಾಳೆ, ಈಕೆ ಹೇಳ್ಕೊಂಡಿದ್ಲು ನನಗೆ ಇಲ್ಲಿ ಕಿರುಕುಳ ಆಗ್ತಿದೆ, ಜೊತೆಗೆ
ಇಲ್ಲಿ ಸೆಮಿನಾರ್ಗೆ ಅವಕಾಶವನ್ನ ಮಾಡ್ಕೊಡ್ಲಿಲ್ಲ. ಮತ್ತೆ ಕಣ್ಣಿನ ಡ್ರಾಪ್ಸ್ ಹಾಕೊಂಡ್ ಬಂದ್ರು ಕೂಡ ಅದಕ್ಕೂ ಕೂಡ ಪ್ರಶ್ನೆಯನ್ನ ಮಾಡಿ ಎಲ್ರ ಮುಂದೆಯೂ ಕೂಡ ಅವಮಾನಿಸಿದ್ರು ಎನ್ನುವಂಥದ್ದನ್ನ ಇಲ್ಲಿ ಸ್ನೇಹಿತರ ಜೊತೆಗೂ ಹೇಳ್ಕೊಂಡಿದ್ಲು. ಜೊತೆಗೆ ಏನು ಮನೆಗೆ ಬಂದಂತ ಸಂದರ್ಭದಲ್ಲಿ ತಾಯಿಯ ಜೊತೆಗೂ ಹೇಳ್ಕೊಂಡಿದ್ಲು. ಈಕೆ ರ್ಯಾಂಕ್ ಸ್ಟೂಡೆಂಟ್ ಆಗಿರುವಂತದ್ದು. ಜೊತೆಗೆ ಇಲ್ಲಿ ಏನಂತಂದ್ರೆ ಯಶಸ್ವಿನಿಗೆ ಮಾತ್ರ ಏನು ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜ್ ನಲ್ಲಿ ಏನು ಟಾರ್ಚರ್ ಅನ್ನ ನೀಡ್ತಾ ಇರ್ಲಿಲ್ಲ. ಇನ್ನು ಸಾಕಷ್ಟು ಜನರಿಗೂ ಕೂಡ ಇದೇ ರೀತಿಯಾಗಿ ಯಶಸ್ವಿನಿ ಜೊತೆಗೆ ಇನ್ನು ಸಾಕಷ್ಟು ಜನರಿಗೆ ಇದೇ ರೀತಿಯಾಗಿ ಟಾರ್ಚರ್ ಅನ್ನ ನೀಡ್ತಿದ್ರು. ಇದೇ ಕಾರಣಕ್ಕೆ ನಿನ್ನೆ ಬೊಮ್ಮನಹಳ್ಳಿ ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜ್ ಏನಿದೆ ಇದರ ಮುಂಭಾಗ ನೂರಾರು ಜನರು ಏನು ಡೆಂಟಲ್ ವಿದ್ಯಾರ್ಥಿಗಳು ಏನಿದ್ದಾರೆ, ವೈದ್ಯಕೀಯ ವಿದ್ಯಾರ್ಥಿಗಳು, ಇವರು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಈಗಾಗಲೇ ಏನು ಆಕೆ ಸಾವನ್ನಪ್ಪಿದ್ದಾಳೆ. ಈಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಅಲ್ಲಿ ಏನು ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ಕಾಲೇಜಿನ ಬಳಿಯೂ ಕೂಡ ಏನು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಆಡಳಿತ ಮಂಡಳಿ ಏನಿದೆ ಅಲ್ಲಿಗೆ ಏನು ಅವರು ಒಂದು ಪತ್ರವನ್ನು ಕೊಟ್ಟಿರುವಂತದ್ದು. ಯಾರು ಯಶಸ್ವಿನಿ ಸಾವಿಗೆ ಕಾರಣರಿದ್ದಾರೆ ಅವರ ವಿರುದ್ಧ ಕ್ರಮ ಆಗ್ಬೇಕು. ಜೊತೆಗೆ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಟಾರ್ಚರ್ ಅನ್ನ ಯಾರು ಕೊಡ್ತಾರೆ ಅವರು ಕೂಡ ಇಲ್ಲಿ ಅವರನ್ನ ಇನ್ನು ಈ ಕೆಲಸದಿಂದ ವಜಾ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಏನು ಮನವಿ ಪತ್ರವನ್ನ ಏನು ABVP ಏನು ಸಂಘಟನೆ ಜೊತೆಗೆ ವಿದ್ಯಾರ್ಥಿಗಳು ಏನು ಅಲ್ಲಿನ ಆಡಳಿತ ಮಂಡಳಿಗೆ ನೀಡಿರುವಂತದ್ದು. ಜೊತೆಗೆ ಅಂಬರೀಶ್ ನೋಡಿ, ಬಿಳಿ ಕೋಟ್ ಅನ್ನ ಧರಿಸ್ಕೊಂಡು ರೋಗಿಗಳ ನೋವನ್ನ ನೀಗಿಸಬೇಕಾಗಿದ್ದಂತಹ ಯುವತಿ ಇದೀಗ ಆತ್ಮಹತ್ಯೆಗೆ ಶರಣಾಗ್ತಾಳೆ ಅಂತಂದ್ರೆ ಆಕೆಯ ಮನಸ್ಥಿತಿ ಯಾವ ರೀತಿಯಾಗಿ ಇತ್ತು ಅನ್ನೋದು ಕೂಡ ಪ್ರಶ್ನೆ ಆಗತ್ತೆ. ತಾಯಿ ಸಾಕಷ್ಟು ಆಸೆ ಕನಸುಗಳನ್ನ ಕೂಡ ಕಟ್ಕೊಂಡಿದ್ರು. ಡಾಕ್ಟರ್ ಆಗಿ ನೋಡ್ಬೇಕು ಅನ್ನುವಂತಹ ಆಸೆ ಬೇರೆ ಇತ್ತು ಅವರ ತಾಯಿಗೆ. ಹೌದು ರಮ್ಯಾ, ಅಂದ್ರೆ ಯಶಸ್ವಿನಿ ಅವರ ತಾಯಿ ಏನಿದ್ದಾರೆ ಪರಿಮಳ, ಅವರು ಒಬ್ಬ ಸರ್ಕಾರಿ ಶಾಲೆ ಶಿಕ್ಷಕರಾಗಿರುವಂತದ್ದು. ಅವರು ಸಿಂಗಲ್ ಪೇರೆಂಟ್ ಆಗಿರುವಂತದ್ದು. ಸಿಂಗಲ್ ಪೇರೆಂಟ್ ಆಗಿ ಮಗಳನ್ನ ಒಂದು ಡಾಕ್ಟರ್ ಮಾಡ್ಬೇಕು ಅನ್ನುವಂತಹ ಕನಸನ್ನ ಕಂಡಿದ್ರು. ಆಕೆ ಕಷ್ಟಪಟ್ಟು ಏನೋ ತನ್ನ ಮಗಳನ್ನ ಓದಿಸ್ತಾ ಇದ್ರು. ಆಕೆಯು ಕೂಡ ಏನಂತಂದ್ರೆ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರು. ನನ್ನ ತಾಯಿಯ ಕನಸನ್ನ ಏನು ನನಸು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಚೆನ್ನಾಗಿ ಓದ್ತಿದ್ರು. ಆದ್ರೆ ಕಾಲೇಜಿನಲ್ಲಿ ನೀಡ್ತಿದ್ದಂತಹ ಕೆಲವೊಂದು ಟಾರ್ಚರ್ ಮತ್ತೆ ಕೆಲವೊಂದು ಕಿರುಕುಳದಿಂದಾಗಿ ಆಕೆ ಇತ್ತೀಚೆಗೆ ಸಾಕಷ್ಟು ಮಾನಸಿಕವಾಗಿ ನೊಂದಿತ್ತು ಅನ್ನುವಂಥದ್ದು ಕೂಡ ಏನು ನಿನ್ನೆ ಬಂದಿದ್ದಂತಹ ಏನು ಆಕೆಯ ಸಹಪಾಠಿಗಳು ಮತ್ತೆ ಆಕೆ ಏನು ಬ್ಯಾಟ್ಸ್ಮನ್ಸ್ ಏನಿದ್ದಾರೆ ಅವರು ಹೇಳ್ತಾ ಇರುವಂತದ್ದು. ಈ ಕಾರಣಕ್ಕೆ ಆಕೆ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎನ್ನುವಂತಹದ್ದು ಕೂಡ ಹೇಳ್ತಾ ಇರುತ್ತದೆ. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ ಅಂಬರೀಶ್.